ಯಾವುದೇ ಕಷ್ಟ ಕಾಲ ನಿಮಗೆ ಒದಗಿ ಬಂತು ಅಂತಾದರೆ ಹೇಳಿಕೊಳ್ಳುವುದಕ್ಕೆ ಹುಡುಗರಿದ್ದಾರೆ, ನಿಮ್ಮ ಮಾತುಗಳಿಗೆ ಕಿವಿಯಾಗುತ್ತಾರೆ. ಅದು ಬಿಟ್ಟರೆ ಪಕ್ಕದಲ್ಲಿ ಇನ್ಯಾರೋ ಬಂದು ಬೇರೆ ಬೇರೆ ವೇಷದಲ್ಲಿ ಬಂದು ನಿಮಗೆ ನಾವು ಉಪಕಾರ ಮಾಡುತ್ತೇವೆ, ನಿಮ್ಮ ಮನೆಯ ತುಳಸಿ ಕಟ್ಟೆ ತೆಗೀರಿ ಅಂತ ಹೇಳಿದರೆ ದಯವಿಟ್ಟು ತುಳಸಿ ಕಟ್ಟೆ ತೆಗೀಬೇಡಿ. ಶಾಲೆಗೆ ಹೋದಾಗ ಮಂಡೆಯ ಹೂ ತೆಗೀರಿ ಅಂತ ಹೇಳಿದರೆ ತೆಗೀಲಿಕ್ಕೆ ಹೋಗಬೇಡಿ. ಕಾಲ್ಗೆಜ್ಜೆ ಕಾಲುಂಗುರ ತೆಗೀರಿ ಅಂದರೆ ತೆಗೀಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ತುಳಸಿ ಕಟ್ಟೆ ಅವರ ಅಪ್ಪ ಹಾಕಿದ್ದಲ್ಲ, ನಮ್ಮ ಅಪ್ಪ ನಮ್ಮ ಮನೆಯ ಅಂಗಳದಲ್ಲಿ ಹಾಕಿದ್ದು. ಆದ್ದರಿಂದ ಪಿತ್ರಾರ್ಜಿತವಾದ ಪರಂಪರೆಯ ಬಗ್ಗೆ ಅಸಡ್ಡೆ ನಿಮಗೆ ಬೇಡ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೆ. ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಅಸರಣರೇ, ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿರುವಂಥ ಸಜ್ಜನ ಬಂಧುಗಳೇ, ಯಾವುದೇ ವ್ಯಕ್ತಿ ಒಂದು ವೇದಿಕೆಯಲ್ಲಿ ಕಾಣಿಸಿಕೊಂಡ್ರೆ, 4 ಜನರ ಮುಂದೆ ಗೌರವದಿಂದ ಕಾಣಿಸಿಕೊಂಡ್ರೆ ಮೊದಲು ನಾವು ನೆನಪಿಸಿಕೊಳ್ಳಬೇಕಾದ್ದು ಯಾರನ್ನು ಅಂತಂದರೆ ಆ ವೇದಿಕೆಯನ್ನು ಕೊಟ್ಟವರಿಗೆ ಧನ್ಯವಾದ ಹೇಳಬೇಕಂತೆ. ಹಾಗಾಗಿ ಈ ಸಂಘಟನೆಗೆ ನಾನು ಮೊದಲಾಗಿ ತಲೆಬಾಗುತ್ತೇನೆ. ಅದರ ಜೊತೆಗೆ ಈ ವೇದಿಕೆಯಿಂದ ಕೇಳಿ ಬರುವಂತಹ ಒಳ್ಳೆಯ ವಿಚಾರಗಳು ನಮಗೆ ನಮ್ಮ ಊರಿಗೆ ಸುಸ್ಪಷ್ಟವಾಗಿ ಕೇಳಬೇಕಾದ್ರೆ, ಸುಶ್ರಾವ್ಯವಾಗಿ ಕೇಳಬೇಕಾದ್ರೆ ಅಲ್ಲೆಲ್ಲ ತೆರೆಮರೆಯಲ್ಲಿ ಕೂತ್ಕೊಂಡು ಮೈಕ್ ಸಿಸ್ಟಮ್ ಕಂಟ್ರೋಲ್ ಮಾಡ್ತಾರಲ್ಲ, ಅಂಥವ್ರಿಗೆ ಒಂದು ಚಪ್ಪಾಳೆ ಕೊಡಿ. ಯಾಕೆಂದರೆ ಅವ್ರ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡಿದ್ರೆ ಮಾತ್ರ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತದೆ. ಹಾಗಾಗಿ ಹೀಗೆ ಅಲ್ಲೆಲ್ಲೋ ಕಂಬ ನೆಟ್ಟವರು, ಬ್ಯಾನರ್ಗಳು ಕಟ್ಟದವರು, ಇನ್ನೆಲ್ಲೋ ತೆರೆ ಮನೆಯಲ್ಲಿ ಕೆಲಸ ಮಾಡಿದವರು ತುಂಬ ಜನ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸು ಕೇವಲ ವೇದಿಕೆಯ ಮೇಲಿರುವ ನಮ್ಮಿಂದಲ್ಲ, ಅದರ ಜೊತೆಗೆ ಸೇರಿಕೊಂಡಿರುವ ನಿಮ್ಮಿಂದ. ಮೊದಲನೇದು, ಈ ಪರಿಸರದಲ್ಲಿ ಮೊನ್ನೆಯಿಂದ 3-4 ದಿನಗಳ ಕಾಲ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಹಗಲು ರಾತ್ರಿಗಳ ಭೇದವಿಲ್ಲದೆ ದುಡಿದು ನಿದ್ದೆಗೆಟ್ಟರೂ ಕೂಡ ಮತ್ತೆ ಈ ಮಧ್ಯಾಹ್ನದ ಹೊತ್ತಿಗೆ ಬಂದು ಇಷ್ಟು ಸಾವಧಾನ ಮನಸ್ಸಿನಿಂದ ಈ ಕಾರ್ಯಕ್ರಮ ಚಂದಗಾಣಿಸಿಕೊಡ್ತೀರಲ್ಲ, ಮೊದಲಿಗೆ ನಿಮಗೆ ಚಪ್ಪಾಳೆ ಕೊಡಲಿಕ್ಕೆ ನಮ್ಮ ಕೈಗಳು ಕಡಿಮೆ ಆಗ್ತದೆ. ನಿಮ್ಮದೇ ಚಪ್ಪಾಳೆಯ ಮೂಲಕ ನಿಮಗೆ ಅಭಿನಂದನೆ ನೀವು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ಳುತ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಯಾವುದೇ ಒಂದು ಜಾಗಕ್ಕೆ ಬಂದಾಗ ಒಳ್ಳೇದು ಏನು ಕಾಣಿಸ್ತದೆ ಅಂತ ನೋಡಿ ಸಂಭ್ರಮಿಸಬೇಕಂತೆ ನಾವು. ನನಗೆ ಖುಷಿ ಅನ್ನಿಸಿದ್ದೇನು ಅಂತಂದರೆ, ಇದು ಅಂತ ಪತ್ರಿಕೆಯಲ್ಲಿ ಬರಬೇಕಿದ್ರೆ ಆವತ್ತು ಅದು ನಕ್ಸಲೈಟ್ ಏರಿಯಾ ಅಂತ ಗುರುತು ಮಾಡುತ್ತಾ ಇದ್ರು. ಆದರೆ ಇವತ್ತು ಅದೇ ನಕ್ಸಲೈಟ್ ಏರಿಯಾ ಒಳ್ಳೆಯ ವಿಚಾರಗಳನ್ನು ಜಗತ್ತಿಗೆ ಕೊಡುವ ಒಂದು ಸ್ಯಾಟಲೈಟ್ ಏರಿಯಾ ಆಗಿ ಬೆಳಗಿದ್ದು ಬಹಳ ಸಂತೋಷದ ಸಂಗತಿ. ಇಂತಹ ಸಂಘಟನೆಗಳ ಕೆಲಸವನ್ನು ಮಾಡುತ್ತಾ ಬಂದರು. ಯಾರೋ ನಕ್ಸಲ್ಗಳಿದ್ರು ಅಂತ ಕೇಳ್ತಾ ಇದ್ದ ಜಾಗದಲ್ಲಿ ಇವತ್ತು ನಕ್ಷತ್ರಗಳು ಕಾಣಿಸಿಕೊಳ್ತವಲ್ಲ, ಇದಕ್ಕೆ ಸಂಭ್ರಮಿಸಬೇಕು ನಾವು. ಇದು ಹಿಂದೂ ಧರ್ಮದ ತಾಕತ್ತು. ಇನ್ನೊಂದು, ನಮ್ಮಲ್ಲಿ ದೇವರಿಗೆ ಪೂಜೆ ಕಲಶ ಇಟ್ಟರೆ, ದೇವರಿಗೆ ಪೂಜೆ ಮಾಡುವಾಗ ಬಲಭಾಗದಿಂದ ಪ್ರಸಾದ ಬಿದ್ದರೆ ಅದೊಂದು ಶುಭ ಶಕುನ ಅಂತ ನಾವು ನಂಬುತ್ತೇವೆ. ಇವತ್ತು ಎಷ್ಟು ಚೆನ್ನಾಗಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದಿಲ್ಲ ಅರ್ಚಕರು, ಸೂರ್ಯನಾರಾಯಣ ದೇವಸ್ಥಾನದವರು. ನನಗೆ ಆ ಪುಣ್ಯಾತ್ಮನ ಬಗ್ಗೆ ತುಂಬ ಅಭಿಮಾನ ಇದೆ. ಯಾಕೆ ಅಂತಂದರೆ ಪೌರೋಹಿತ್ಯ ಕೇವಲ ಅವರ ಹೊಟ್ಟೆಯ ಪಾಡಲ್ಲ, ಅದರಿಂದಾಚೆಗೆ ಒಂದು ಸುಂದರ ಸಮಾಜವನ್ನು ಕಟ್ಟುವ, ಸಾತ್ವಿಕ ಸಮುದಾಯವನ್ನು ಕಟ್ಟಬೇಕು ಅನ್ನುವಂತಹ ದೊಡ್ಡ ಮನಸ್ಸಿನಿಂದ ಅವರು ತಮ್ಮ ಧರ್ಮ ಕಾರ್ಯಗಳನ್ನು ಪೂರೈಸಿಕೊಂಡು ಬಂದಿದ್ದಾರೆ. ಅಂತಹ ಪುರೋಹಿತರುಗಳು ಎಷ್ಟು ಕಾಲ ಈ ಸಮಾಜದಲ್ಲಿ ಇರ್ತಾರೆ ಅಲ್ಲಿವರೆಗೆ ಧಾರ್ಮಿಕ ಕಾರ್ಯಕ್ರಮಗಳು ನಿಜವಾದ ಮೌಲ್ಯವನ್ನು ಪಡೆಯುತ್ತವೆ. ಹಾಗಾಗಿ ಅವರಿಗೊಂದು ಧನ್ಯವಾದ ಹೇಳೋಣ. ಜೊತೆಗೆ ದೇವರಿಗೆ ಮಂಗಳಾರತಿ ಮಾಡಬೇಕಿದ್ರೆ ಅಲ್ಲಿದ್ದವರಿಗೆಲ್ಲ ಕಾಣಿಸಲಿಲ್ಲ, ಕಲಶದ ಪಕ್ಕದಲ್ಲಿ ನಾವು ನಿಂತದ್ದರಿಂದ ಕಂಡೆ. ದೇವರ ಬಲಭಾಗದಿಂದ ಹೂವಿನ ಹೆಸರುಗಳು ಜಾರಿ ಜಾರಿ ಬೀಳ್ತಾ ಇದ್ದವು. ತುಂಬ ಖುಷಿ ಅನ್ನಿಸ್ತು. ಅಸರಣರು ಮಾತಾಡ್ತಾ ಜಡವಸ್ತುಗಳಲ್ಲಿ ದೇವರನ್ನು ಕಂಡ ಪರಂಪರೆ ನಮ್ಮದು ಅಂತ ಹೇಳುವಾಗ ಪೂರ್ಣಾಹುತಿಗಿಂತವಷ್ಟು ಕೂಡ ಅಲ್ಲೇ ಬಲಕ್ಕೆ ಜಾರುವುದರ ಮೂಲಕ ಅವರ ಮಾತನ್ನು ಸಮ್ಮತಿಸ್ತದೆ ಅಂತಾದರೆ ದೇವರು ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ ಅಂತ ಅರ್ಥ. ಇನ್ನೊಂದು ಬಹಳ ಕುತೂಹಲದ ಕಥೆ ನಿಮ್ಮ ಮುಂದೆ ಹೇಳಬೇಕು. ನಾವು ತಾಯಿ ಭಾರತೀಯ ಫೋಟೋವನ್ನು ಇಟ್ಟಿದ್ದೇವಲ್ಲ, ಅಲ್ಲಿ ಅವಳೇ ನಮಗೆ ದುರ್ಗೆ, ಅವಳೇ ನಮಗೆ ಕಾಳಿ, ಅವಳೇ ನಮಗೆ ಶಾರದೆ. ಯಾಕೆಂದ್ರೆ ಅವಳ ಮಡಿಲಲ್ಲಿ ಬದುಕ್ತಾ ಇರುವಂಥವರು ನಾವು. ಯಾವ ಭಾರತೀಯನ್ನು ತಾಯಿ ಭಗವತಿ ಅಂತ ನಾವು ಗೌರವಿಸ್ತೇವೋ ಅವಳ ಹೆಸರನ್ನು ಹೇಳ್ತಾ ಒಂದು ಸಂಘಟನೆ ಕಟ್ಟಿ ಆ ಯಜ್ಞ ನಡೆಸಿ ಪೂರ್ಣಾಹುತಿ ಮಾಡಬೇಕಿದ್ರೆ ಕಟೀಲಿನ ದುರ್ಗಾ ಪರಮೇಶ್ವರಿ ತನ್ನನ್ನು ಪೂಜೆ ಮಾಡಿದವರನ್ನ ಕಳಿಸುವುದರ ಮೂಲಕ ಅವಳ ಅನುಗ್ರಹದೊಂದಿಗೆ ಪೂರ್ಣಾಹುತಿ ನಡೆಯಿತಲ್ಲ, ಕಟೀಲಿನ ಭ್ರಾಮರಿ ನಮ್ಮ ಜೊತೆ ಬಂದಿದ್ದಾಳೆ ಅನ್ನೋದಕ್ಕೆ ಅದೊಂದು ದೊಡ್ಡ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ನನಗೆ ವೈಯಕ್ತಿಕವಾಗಿ ಒಂದು ಕಾರಣ ಖುಷಿ ಇದೆ. ಏನು ಅಂತಂದರೆ, ದೇವಿಯನ್ನು ಪ್ರಾರ್ಥನೆ ಮಾಡಬೇಕಿದ್ರೆ ಅವಳು ಕದಂಬವನದಲ್ಲಿ ಸಂತಸಪಟ್ಟವಳು, ಸಂಭ್ರಮಿಸಿದವಳು ಅಂತ ಹೇಳ್ತಾರೆ. ಇವತ್ತು ಈ ಪುಣ್ಯ ಘಳಿಗೆಯಲ್ಲಿ ಈ ಜಾಗಕ್ಕೆ ಬಂದು
ಕದಂಬದ ಗಿಡವನ್ನೇ ನೆಡುವ ಭಾಗ್ಯವನ್ನೂ ಆ ತಾಯಿ ನನಗೆ ಕೊಟ್ಲಲ್ಲ ಅಂತ ವೈಯಕ್ತಿಕವಾಗಿ ನಾನು ಸಂಭ್ರಮಿಸುವುದು. ಹಾಗಾಗಿ ಇಂತಹ ಅನೇಕ ಕಥೆಗಳಿವೆ. ಅದರ ಜೊತೆಗೆ ಗಿಡ ನೆಡ್ತಾ ನೆಡ್ತಾ ನಾವು ಕೊನೆಗೆ ಹೋದರೆ ಒಂದು ಕೆಂಪು ಬಣ್ಣದ, ಒಂದು ಗುಲಾಬಿ ಬಣ್ಣದ ಅಂಗಿ ತೊಟ್ಟ ಪುಟ್ಟ ಹೆಣ್ಣು ಮಗುವನ್ನು ಒಬ್ರು ಎತ್ತಿ ಹಿಡ್ಕೊಂಡು ಅಲ್ಲಿ ಬಂದಿದ್ದಾರೆ. ಆ ಮಗು ಗಿಡ ನೋಡುವುದನ್ನು ನೋಡ್ತಾ ನೋಡ್ತಾ ಖುಷಿ ಪಡ್ತಾ ಇತ್ತು. ನನಗನ್ನಿಸಿದ್ದು ಕಟೀಲಿನ ಭ್ರಾಮರಿ ಆ ಮಗುವಿನ ರೂಪದಲ್ಲಿ ಬಂದು ನಮ್ಮ ಈ ಎಲ್ಲ ಕೆಲಸಗಳಿಗೆ ಸಾಕ್ಷಿಯಾಗಿದ್ದಾಳೆ ಅಂತ ನನಗೆ ಮನಸ್ಸನ್ನಿಸ್ತದೆ. ಬಂಧುಗಳೇ, ಈ ಕಥೆಯನ್ನು ಹೇಳುವುದಕ್ಕೆ ಕಾರಣ ಇಷ್ಟೇ. ನಮ್ಮ ಕಣ್ಣ ಮುಂದೆ ಯಾವುದು ನಡೆಯುತ್ತದೆ ಅದರಲ್ಲಿ ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡುವಂತಹ ಪ್ರಯತ್ನ ನಮ್ಮದಾಗಬೇಕು. ಅಸರಣ್ಣರು ತುಂಬ ಚೆನ್ನಾಗಿ ಹೇಳಿದರು, ನೀರಿನಲ್ಲಿ ಹೋಗಿ ಸ್ನಾನ ಮಾಡುವುದಕ್ಕೆ ಕೋಟಿಗಟ್ಟಲೆ ಜನ ಬರ್ತಾರೆ ಅಂತ. ನೆನಪಿಟ್ಟುಕೊಳ್ಳಿ, ಭಾರತ ಅನ್ನುವ ಶಬ್ದದ ಅರ್ಥವನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ ಅಂತ ಹೇಳಿದರು. ಭಾತಿ ಅಂದ್ರೆ ಬೆಳಗುವುದು ಅಂತ ಅರ್ಥ. ಈ ದೇಶ ಬೆಳಗಿದ್ದು ಯಾವುದರಿಂದ ಅಂತ ಕೇಳಿದ್ರೆ ಜ್ಞಾನಿಗಳ ಜ್ಞಾನದ ಬೆಳಕಿನಿಂದ ಬೆಳಗಿದ್ದು. ರತಿ ಸರ್ವೇಷು ಜಂತುಷು, ನಮ್ಮ ದೇಶದಲ್ಲಿ ಆ ಜಾತಿಯವನು ಈ ಜಾತಿಯವನು ಆ ಸಂಪ್ರದಾಯ ಪ್ರಶ್ನೆ ಇಲ್ಲ. ಯಾರು ಬೇಕಾದ್ರೂ ಬನ್ನಿ, ನಿಮ್ಮ ನಿಮ್ಮ ಧರ್ಮದಲ್ಲಿ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುವಿರಾದ್ರೆ ನಿಮಗೆ ಸ್ವಾಗತ ಅಂತ ತೆರೆದ ಬಾಹುಗಳಿಂದ ಸ್ವಾಗತ ಮಾಡಿ ಎಲ್ಲರಿಗೆ ಸಂತೋಷ ಕೊಟ್ಟ ನೆಲ ಇದ್ರೆ ಅದು ಈ ನೆಲ ಮಾತ್ರ. ಆದ್ರಿಂದ ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಂ. ಆಗ ಅವರು ಹೇಳಿದ್ದದನ್ನೇ, ಪಾವನ ನದಿಗಳಿಗೆ ಜನ್ಮ ಕೊಟ್ಟ ಕಾರಣದಿಂದ ಈ 3 ಅಕ್ಷರಗಳನ್ನು ಒಡಗೂಡಿಸಿಕೊ ಭಾರತ ಅಂತ ಕರೆದರು ಅಂತ. ಅದರೆಡೆಯಲ್ಲಿ ಯಾರೋ ಒಬ್ರು ಹೇಳಿದ್ರಲ್ಲ, ರಾಜಕಾರಣಿಗಳು ಅದರಲ್ಲಿ ಮಿಂದ್ರೆ ಏನಾಗ್ತದೆ ಅಂತ ಮಾತಾಡೋದ್ರಲ್ಲ, ಅಂತಹ ರಾಜಕಾರಣಿಗಳಿಗೆ ಒಬ್ಬಾಕೆ ಸಾಧ್ವಿ, ಒಬ್ಬಾಕೆ ಸಾಧಕಿ ಅದೇ ಕ್ಷೇತ್ರದಲ್ಲಿ ಉತ್ತರು ಕೊಟ್ಟಿದ್ದಾಳೆ, ಯಾವನವನು ಮೂರ್ಖ ಅಂತ. ನನಗೆ ಖುಷಿ ಅನ್ನಿಸ್ತು. ಯಾಕೆ ಗೊತ್ತಾ, ಯಾವುದೋ ರಾಜಕಾರಣಿಯನ್ನು ಬೈತಾರೆ ಅಂತ ಪಕ್ಷದ ನೆಲೆಯಲ್ಲಿ ಮಾತನಾಡುವುದಲ್ಲ. ಭಾರತೀಯ ಪರಂಪರೆಯನ್ನು, ಭಾರತೀಯ ತಾತ್ವಿಕವಾದಂತಹ ಚಿಂತನೆಗಳನ್ನು, ಭಾರತದ ಅಧ್ಯಾತ್ಮ ಪರಂಪರೆಯನ್ನು ಯಾರಾದರೂ ಆಕ್ಷೇಪ ಮಾಡಿದರೆ ಅಂಥವ್ರನ್ನ ಮೂರ್ಖ ಅಂತ ಬೈದರೆ ಅದರ ಬಗ್ಗೆ ಬೇಜಾರು ಮಾಡಲಿಕ್ಕೆ ಏನೂ ಇಲ್ಲ. ಯಾಕೆಂದ್ರೆ ಪ್ರಜ್ಞಾವಂತರಿಗೆ ಅದು ಯಾಕೆ ಅಂತ ಗೊತ್ತಿರುತ್ತದೆ. ಗೊತ್ತಿಲ್ಲದಿದ್ರೆ ಮೂರ್ಖ ಅಂತ ಅರ್ಥ ತಾನೆ. ಆದ್ರಿಂದ ನಮ್ಮ ಈ ನೆಲದಲ್ಲಿ ದೇವರು ಸುಮ್ಮನೆ ಹೇಳಲಿಲ್ಲ, ಸಂಭವಾಮಿ ಯುಗೇಗೆ ಅಂತ ಕೃಷ್ಣ ಹೇಳ್ತಾನೆ. ಕಾಲಕ್ಕೆ ಏನಾದರೂ ಕಷ್ಟ ಬಂದರೆ, ಧರ್ಮಕ್ಕೆ ಅನ್ಯಾಯ ಆದರೆ ನಾನು ಹುಟ್ಟಿ ಬರ್ತೇನೆ ಅಂತ ಕೃಷ್ಣ ಹೇಳಿದನಲ್ಲ, ಅದು ಹೀಗೆ. ಯಾರಾದರೂ ಅಪಸವ್ಯ ಮಾತನಾಡಿದರೆ ಅಂಥವರಿಗೆ ಉತ್ತರ ಕೊಡ್ಲಿಕ್ಕೆ ಅಲ್ಲೇ ಇರ್ತಾರೆ. ಇನ್ಯಾರೋ ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಾದರೆ ಇನ್ಯಾರೋ ಅಲ್ಲಿ ಹುಟ್ಟಿ ಬರ್ತಾರೆ. ಮೊನ್ನೆ ಯಾರೋ ಒಂದು ಸುಂದರವಾದ ಮಾತನ್ನು ಹೇಳಿದರು, ಈ ಪ್ರಪಂಚದಲ್ಲಿ ನಾವು ಮನುಷ್ಯರಾಗಿ ಯಾಕೆ ಹುಟ್ಟಿದ್ದೇವೆ ಅಂತಂದ್ರೆ ದೇವರೊಂದು ವಿಷಯವನ್ನು ಸಂಕಲ್ಪ ಮಾಡ್ತಾರಂತೆ. ಆ ಸಂಕಲ್ಪ ಈ ಜಾಗದಲ್ಲಿ ಅನಾವರಣಗೊಳ್ಳುವುದಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ನಾವು ದೇವರ ಅಂಶಗಳೇ. ಹಾಗಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅಂತ ಮೊನ್ನೆ ಯಾರೋ ಒಂದು ಸುಂದರವಾದ ಮಾತನ್ನು ಹೇಳಿದರು. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಮನುಷ್ಯರಾದ ನಾವು ಮಾಧವನಾಗುವ ಬಗೆಗೆ, ಮನುಷ್ಯರಾದ ನಾವು ಮಹಾದೇವನಾಗುವ ಕಡೆಗೆ ಸಾಗುವುದಕ್ಕೆ ಇಂತಹ ಧಾರ್ಮಿಕ ಆಚರಣೆಗಳು ನಮಗೆ ಪೂರಕ ಆಗುತ್ತವೆ. ಇವತ್ತು ಶನಿಯ ಕಥೆಯ ಬಗ್ಗೆ ಆರಂಭಕ್ಕೂ ಕೊನೆಗೂ ಸ್ವಲ್ಪ ವಿಚಾರಗಳನ್ನು ಹೇಳಿ ನಿಮಗೆ ವಿಷಯವನ್ನು ಮನವರಿಕೆ ಮಾಡಿದ್ದಾರೆ. ಒಂದು ನೆನಪಿರಲಿ, ಶನಿ ಮಾಡುವ ಅನುಗ್ರಹವನ್ನು ಯೋಚನೆ ಮಾಡದೆ, ಶನಿಯ ಬಗ್ಗೆ ತಾತ್ಸಾರ ಮಾತಾಡಿದರೆ, ಶನಿಯ ಯೋಗ್ಯತೆ ಏನು ಅಂತ ಅರ್ಥೈಸಿಕೊಳ್ಳದೆ ಅವನನ್ನು ತಾತ್ಸಾರ ಮಾಡಿದರೆ ಅದು ಅರಸನಾಗಲಿ ದೇವತೆಗಳೇ ಆಗಲಿ ಯಾರಾದರೂ ಕೂಡ ಒಮ್ಮೆ ವಿಚಲಿತರಾಗಬೇಕಾದಂತಹ ಸ್ಥಿತಿ ಬರ್ತದೆ ಅನ್ನುವುದನ್ನು ಶನಿ ಮಹಾತ್ಮನ ಕಥೆ ಹೇಳುತ್ತದೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದೇನು ಅಂತ ಕೇಳಿದರೆ, ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ, ಒಂದು ಧರ್ಮದ, ಒಂದು ಇತಿಹಾಸದ ಬೆಲೆ ಏನು ಅಂತ ಗೊತ್ತಿಲ್ಲದೆ ನಾವು ತಪ್ಪಾಗಿ ಮಾತನಾಡಿದರೆ ನಾವು ತಲೆಮರೆಸಿಕೊಂಡು ತಿರುಗಬೇಕಾದ ದುಸ್ಥಿತಿ ಬರುತ್ತದೆ ಅಂತ ಶನಿ ಕಥೆ ಹೇಳುವುದು. ಈ ವಿಚಾರ ಯಾಕೆ ನಿಮ್ಮ ಮುಂದೆ ಅಂತ ಕೇಳಿದರೆ, ಯಾವುದೇ ಒಂದು ದೇವರ ಆರಾಧನೆಯನ್ನು ಮಾಡಿದರೆ ನಮಗೆ ಗೊತ್ತಿಲ್ಲ, ನಾವೆಲ್ಲ ಅಂದುಕೊಂಡಿದ್ದೇವೆ ದೇವರ ಪೂಜೆಗೆ ಹೋಗೋದು. ಅದರಲ್ಲೂ ನಮ್ಮಲ್ಲಿ ಇವತ್ತು ನೀವೆಲ್ಲ ದಣದಿದ್ದೀರಿ, ಅದು ಪ್ರಶ್ನೆ ಬೇರೆ. ಎಷ್ಟೋ ಕಾರ್ಯಕ್ರಮಗಳನ್ನು ನೋಡ್ತೇವೆ. ಬೆಳಿಗ್ಗೆ ಪೂಜೆ ಅಂತಂದ್ರೆ ಪೂಜೆಯ ಹೊತ್ತಿಗೆ ಜನ ಇಲ್ಲ, ಮಧ್ಯಾಹ್ನ ಪೂಜೆ ಮುಕ್ತಾಯ ಆಗ್ತದೆ, ಧಾರ್ಮಿಕ ಸಭೆ ಜನ ಇಲ್ಲ, ಅನ್ನಪ್ರಸಾದ ವಿತರಣೆ ಹಾಕುವಾಗ ಕಾಲ ಹಾಕಲಿಕ್ಕೆ ಜಾಗ ಇಲ್ಲ. ಹೌದು, ಪ್ರಸಾದ ಬೇಕು ನಮಗೆ. ಹಾಗಂತ ಕೇವಲ ದೇವರ ತೀರ್ಥ ಪ್ರಸಾದ, ಗಂಧ, ಪಂಚಗಜ್ಜಾಯ ಅಥವಾ ಅನ್ನಪ್ರಸಾದ ಇಷ್ಟೇ ಪ್ರಸಾದ ಅಲ್ಲ. ಒಬ್ಬರು ಅರುಣ್ ಉಳ್ಳಾಲ್ ಅನ್ನುವಂತಹ ಚಿಂತಕ ಬಹಳ ಒಳ್ಳೆಯ ಮಾತನ್ನು ಹೇಳ್ತಾರೆ. ನಾವು 100 ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಬ್ರಹ್ಮಕಲಶ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಹಸಿದ ಹೊಟ್ಟೆಗೆ ಅನ್ನವನ್ನೂ ಕೊಡ್ತೇವೆ, ಆದರೆ ಜ್ಞಾನದ ಹಸಿವಿಗೆ ನೀವೇನು ಕೊಟ್ಟಿದ್ದೀರಿ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಅವರು. ಆದ್ದರಿಂದ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆದಾಗ ಅಲ್ಲಿ ದೇವರ ಕಥೆಗಳನ್ನು ಕೇಳಬೇಕು, ದೇಶದ ವಿಚಾರಗಳನ್ನು ಯೋಚನೆ ಮಾಡಬೇಕು. ಮತ್ತೆ ಇಲ್ಲಿ ವೇದಿಕೆಯಲ್ಲೆಲ್ಲ ಕೂತಿದಾರಲ್ಲ ಅವರೆಲ್ಲ ಇವತ್ತು ಪುರುಸೋತುಂಟು ಅಂತ ಬಂದು ಕೂತವರಲ್ಲ.
ಯಾಕೆಂದ್ರೆ ಅವರಿಗೆ ಅವರದ್ದೇ ಆದ ಕಾರ್ಯಭಾರ ಉಂಟು, ಅವರ ಪ್ರತಿಯೊಬ್ಬನೊಳಗೂ ಕೂಡ ಒಂದೊಂದು ಒಳ್ಳೆಯ ವ್ಯಕ್ತಿತ್ವ ಉಂಟು. ಇದನ್ನು ಕೇಳುವುದಕ್ಕೆ ನಾವು ಸಭೆಯಲ್ಲಿ ಸೇರಬೇಕು. ಮಕ್ಕಳನ್ನು ಕೂರಿಸಿ ಮಕ್ಕಳಿಗೆ ಹೇಳಬೇಕು, ಮಗ ನೀನು ಆಗುವುದಾದ್ರೆ ನೀನು ಅವರ ಹಾಗಾಗು ಅಂತ ವೇದಿಕೆಯಲ್ಲಿ ಕೂತ ಒಬ್ಬೊಬ್ಬ ಒಳ್ಳೆಯವರನ್ನು ತೋರಿಸ್ಕೊಂಡು ನೀವು ಹೇಳಬೇಕು. ಯಾಕೆಂದ್ರೆ ನಾಳೆ ನಿಮ್ಮ ಮಕ್ಕಳು ಒಂದು ಈ ಜಾಗದಲ್ಲಿ ಕೂತಾಗ ಇಲ್ಲಿ ಕೂತ ಹಿರಿಯರು ಅಲ್ಲಿ ಕೂತು ಚಪ್ಪಾಳೆ ತಟ್ಟತಾರಲ್ಲ, ಆವಾಗ ಆ ಮಕ್ಕಳನ್ನು ಹೆತ್ತ ನಿಮಗಾಗುವ ಸಂತೋಷ ಏನು ಅಂತ ಅದು ನಿಮಗೆ ಮಾತ್ರ ಗೊತ್ತಾಗೋದು. ಆ ಕಾರಣಕ್ಕೆ ಯೋಗ್ಯರನ್ನು ಕೂರಿಸಬೇಕು. ನಾನು ಎಲ್ಲರ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂತಂದ್ರೆ ಅದರ ಅರ್ಥ ಅವರು ಯೋಗ್ಯರು ಅಲ್ಲ ಅಂತಲ್ಲ, ನನಗೆ ಅವರ ಯೋಗ್ಯತೆ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಅಂತ ಅರ್ಥ ಅಷ್ಟೇ. ಹಾಗಾಗಿ ನಾನು ಉಲ್ಲೇಖ ಮಾಡಲಿಕ್ಕೆ ಮೊನ್ನೆ ನಾರಾವಿಯಲ್ಲಿ ನಡೆದ ಚಂಡಿಕಾ ಯಾಗದ ಬಗ್ಗೆ ಮಾತಾಡ್ತಾ ಗುರುವಣ್ಣ ಅಂತವರ ಬಗ್ಗೆ ಮಾತನಾಡ್ತೀರಿ. ಯಾರ ಮನೆಯ ಮಗ, ಯಾವ ಸಮುದಾಯದವನು, ಎಷ್ಟು ಜನ ಅಣ್ಣ ತಮ್ಮಂದಿದ್ದಾರೆ, ಎಷ್ಟು ಶ್ರೀಮಂತಿಕೆ ಇದೆ ಅಂತ ಪ್ರಶ್ನೆ ಇಲ್ಲ. ನಾರಾವಿಯ ಚಂಡಿಕಾ ಯಾಗ ನಾಡಿನಾದ್ಯಂತ ಹೆಸರಾಯಿತು. ಅಲ್ಲಿ ಬಂದ ಒಳ್ಳೊಳ್ಳೆಯ ಮಾತುಗಳು ಜಗತ್ತಿನಾದ್ಯಂತ ತಲುಪಿತು. ಒಂದು ಸೂರ್ಯನಾರಾಯಣ ದೇವಸ್ಥಾನ ಅಂತ ಕೈ ಮುಗಿಯುತ್ತಿದ್ದ ಜಾಗದಲ್ಲಿ ತಾಯಿ ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಲಕ್ಷಾಂತರ ಜನ ಬರಬೇಕಿದ್ರೆ ಅವರನ್ನೆಲ್ಲ ಸಂಘಟಿಸುವುದಕ್ಕೆ ಒಬ್ಬ ಹುಡುಗ ಮುಂದೆ ನಿಂತಲ್ಲ, ಅವನು ನಮ್ಮ ನೆಲದವನು ಅಂತ ನಮ್ಮ ಮಕ್ಕಳಿಗೆ ಹೇಳಿ ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆ ಹೇಳಬೇಕಲ್ಲ ನಾವು. ಈ ಕಡೆ ರವೀಂದ್ರ ಶೆಟ್ಟಿ ಇದ್ದಾರೆ. ನನಗೆ ತುಂಬ ಖುಷಿ ಅನ್ನಿಸಿದ್ದು ಅವರ ಮನೆಯ ಗೋದಾನದ ಕಾರ್ಯಕ್ರಮಕ್ಕೆ ನಾನು ಹೋದಾಗ ರಾಜಕೀಯ ವಿಚಾರಗಳನ್ನು ಬದಿಗಿಟ್ಟು ತನ್ನ ಪರಿಸರದಲ್ಲಿ ಬದುಕಿಗಾಗಿ ಯಾರು ಗೋವನ್ನು ಆಶ್ರಯಿಸಿದ್ದಾರೆ ಅಂಥವರು ಅಶಕ್ತರಾದಾಗ, ಗೋವುಗಳನ್ನು ಕಳ್ಕೊಂಡಾಗ ಅವರಿಗೆ ದುಡ್ಡಿಗಾಗಿ ದನ ತಂದು ಕೊಟ್ಟದ್ದಲ್ಲ, ಗೋವನ್ನು ಖರೀದಿ ಮಾಡಬೇಕಿದ್ದರೂ ಕೂಡ ಆ ದನ ಎಷ್ಟು ಹಾಲು ಕೊಡುತ್ತದೆ, ಹಾಯ್ತದ ತುಳಿತದ, ಪಾಪ ಉಂಟ, ಹೇಗುಂಟು ಅಂತ ಸಮೀಕ್ಷೆ ಮಾಡಿ ಪಡ್ಕೊಂಡು ಹೋದವನಿಗೆ ಯಾವ ತೊಂದರೆಯೂ ಆಗದಂತೆ ಧಾರಾಳವಾಗಿ ಹಾಲು ಕೊಡಬಲ್ಲ ಯೋಗ್ಯ ಹಸುಗಳನ್ನು ತಾನು ವೈಯಕ್ತಿಕವಾಗಿ ಖರೀದಿಸಿ ನೊಂದವರ ಜೀವನಾಧಾರಕ್ಕೆ ತಾನೇ ಗೋವನ್ನು ಪೂಜೆ ಮಾಡಿ ಅವರ ಕೈಯಲ್ಲಿ ಕೊಟ್ಟು ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಈ ಮನುಷ್ಯ ಕಳಿಸಿಕೊಡ್ತಾರಲ್ಲ, ಆರ್ಥಿಕ ಶ್ರೀಮಂತಿಕೆ ಇದ್ದರೆ ಸಾಕಾಗುವುದಿಲ್ಲ, ಇದಕ್ಕೆ ಹೃದಯ ಶ್ರೀಮಂತಿಕೆ ಬೇಕು. ಅಂಥವರಿದ್ದಾರಲ್ಲ ವೇದಿಕೆಯಲ್ಲಿ, ನಮ್ಮ ಮಕ್ಕಳಿಗೆ ಹೇಳಿ, ಮಗ ನಿನಗೆ ದೇವರು ದುಡ್ಡು ಕೊಟ್ಟರೆ ನೀನು ರವೀಂದ್ರ ಶೆಟ್ಟರಾಗೆ ಒಳ್ಳೆಯ ಕೆಲಸ ಮಾಡು ಅಂತ ಸಮಾಜಕ್ಕೆ ಹೇಳಬೇಕಲ್ಲ, ಅದಕ್ಕೆ ಅವರು ವೇದಿಕೆಯಲ್ಲಿರೋದು. ಅಲ್ಲಿ ಸುನಿಲ್ KR ಬಹುಶಃ ಸುದೀರ್ಘವಾದಂತಹ ಕಾಲದ ಪರಿಚಯ ಇದೆ ನನಗೆ. ಯಾವುದೇ ಧರ್ಮಕ್ಕೆ ಅನ್ಯಾಯ ಆದಾಗಲೂ ಕೂಡ ಅದನ್ನು ಅವರು ಒಪ್ಪುವುದಿಲ್ಲ. ಹಾಗಂತ ತನ್ನ ಧರ್ಮಕ್ಕೆ ಅನ್ಯಾಯವಾದರೆ ಮುಂದೆ ನಿಂತು ಪ್ರತಿಭಟಿಸುತ್ತಾರೆ. ಯಾರ ವಿರೋಧಿಗಳೂ ಅಲ್ಲ, ಆದರೆ ತಮಗೆ ಅನ್ಯಾಯ ಮಾಡ್ತಾರೆ ಅಂತಂದಾಗ ಅವರನ್ನು ಕ್ಷಮಿಸುವ ಗುಣ ಇಲ್ಲ. ಬಹಳ ವರ್ಷಗಳ ಹಿಂದೆ ನನಗೂ ಒಮ್ಮೆ ನೆನಪಿದೆ, ಯಾವುದೋ ಒಂದು ಆತಂಕದ ವಾತಾವರಣ ಸೃಷ್ಟಿಯಾದಾಗ ಎಲ್ಲೋ ಉತ್ತರದ ಬಾರ್ಕೂರ್ನ ತುತ್ತ ತುದಿಯಲ್ಲಿದ್ದ ನನಗೆ ಕಾರ್ಕಳದ ಸುನಿಲ್ KR ಫೋನ್ ಮಾಡಿ ಹೇಳ್ತಾರೆ, ಏನು ಸಮಸ್ಯೆ ಆಯ್ತು ಹೇಳಿ, ನಾವು ಬರ್ತೇವೆ ಅಂತ ರಾತ್ರಿ 10 ಗಂಟೆಗೆ. ಹಾಗಿದ್ರೆ ಪರಸ್ಪರ ಪ್ರೀತಿಸುವುದಕ್ಕೆ, ನಮ್ಮವರಿಗೆ ಸಂಕಟ ಬರ್ತದೆ ಅಂತಂದಾಗ ನಾವಿದ್ದೇವೆ ಅಂತ ಧೈರ್ಯ ಹೇಳುವುದಕ್ಕೆ ಜಾತಿ ಮತಗಳು ಬೇಡ, ಬೇರೆ ಭಾಷೆಗಳ ಹಂಗಿಲ್ಲ, ಅದಕ್ಕೆ ಬೇಕಾದ ಹೃದಯದ ಭಾಷೆ ಮಾತ್ರ. ಆದ್ದರಿಂದ ಮಕ್ಕಳಿಗೆ ಹೇಳಬೇಕು, ಮಗ ನೋಡು ಅಂಥವರೆಲ್ಲ ಸಮಾಜದ ಒಳ್ಳೆಯದಕ್ಕಾಗಿ ನಿಲ್ತಾರಲ್ಲ, ಅಂಥವರ ಹಾಗೆ ನೀವು ಬೆಳೀಬೇಕು ಅಂತ ಮಕ್ಕಳಿಗೆ ಹೇಳಲಿಕ್ಕೆ ಈ ಸಭಾ ಕಾರ್ಯಕ್ರಮ ಇರುವುದು. ಇನ್ನು ಅನೇಕರಿದ್ದಾರೆ ವೇದಿಕೆಯಲ್ಲಿ ಇಂತಹ ಯೋಚನೆಗಳಿಂದ ಬಂದವರು. ಇನ್ನು ಅದರಿಂದ ಆಚೆಗೆ ಜಾತಿ ಮತ ಸಂಪ್ರದಾಯಗಳು ನಮಗೆ ಯಾಕೆ ಅಡ್ಡಿಯಾಗಬಾರದು ಗೊತ್ತಾ? ನಾವು ತುಂಬ ಬಾರಿ ಹಾಳಾಗುವುದೇ ಅಲ್ಲಿ. ಯಾಕೆ ಅಂದರೆ ನಮ್ಮಲ್ಲೇ ಮೇಲ್ವರ್ಗ ಕೆಳವರ್ಗ ಅಂತ ಚಿಂತನೆ ಮಾಡಿ ಯಾರನ್ನೂ ಕಂಡಾಗ ಒಂದಷ್ಟು ಜನ ಭಯಪಟ್ಟು ದೂರ ನಿಲ್ಲುವುದು, ಇನ್ಯಾರನ್ನೂ ಕಂಡಾಗ ನಾವು ದೂರ ಮಾಡೋದು ಪ್ರಶ್ನೆಯೇ ಬೇಡ. ನಾವು ಮೊನ್ನೆ ನಮ್ಮ ಬ್ರಹ್ಮಾವರದಲ್ಲಿ ಅಭಿಮತ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಮಾಡಿ ಕೊರಗ ಸಮುದಾಯದ ಹೆಣ್ಣುಮಗಳೊಬ್ಬಳು PhD ಮಾಡಿ ಡಾಕ್ಟರೇಟ್ ಪದವಿ ಪಡೆದಿದ್ದಾಳೆ ಅನ್ನುವ ಕಾರಣಕ್ಕೆ ಲಕ್ಷಾಂತರ ಜನ ಮುಂದೆ ಅವಳನ್ನು ಸನ್ಮಾನ ಮಾಡಿದ್ದೇವೆ. ಸಂತೋಷ ಇದೆ ನಮಗೆ. ಯಾಕೆ? ಕೊರಗ ಸಮುದಾಯವನ್ನು ಒಂದು ಕಾಲಕ್ಕೆ ಸಮಾಜ ಕಂಡದ್ದು ಹೇಗೆ? ಅವರು ನಿಕೃಷ್ಟರು ಅಂತ ಸಭಾಮಂದಿರದ ಹೊರಗೆ ನಿಲ್ಲಿಸಿ ಜಾತಿ ನಿಂದನೆ ಮಾಡಿ ಅವರ ಅಜ್ಞಾನಿಗಳು ಅನರ್ಹರು ಅಂತ ಸಮಾಜದಲ್ಲಿ ತೋರಿಸಿಕೊಟ್ಟದ್ದು. ಅವರೆಲ್ಲೋ ಕಾಡುಬುಡದಲ್ಲಿ ಕಾಡಿನ ಮಧ್ಯೆ ಜೀವನ ಮಾಡಬೇಕು ಅಂತ ಸಮಾಜದಿಂದ ಹೊರಗಿಟ್ಟಂತಹ ಕಾಲಘಟ್ಟ ಇತ್ತು. ಆದರೆ ಅಂತಹ ಎಲ್ಲ ಅವಮಾನಗಳನ್ನು ಎದುರಿಸಿ ಒಬ್ಬಾಕೆ ಹೆಣ್ಣು ಮಗಳು PhD ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಯೋಗ್ಯ ಸ್ಥಾನ ಪಡೀತಾಳೆ ಅಂದರೆ ಇಡೀ ಭಾರತ ಸಂಭ್ರಮಿಸಬೇಕಲ್ಲ. ನಮ್ಮ ಸಮಾಜ ಬೆಳೆದಿದ್ದಾರಲ್ಲ ಸಮಾಜದ ಬಂಧುಗಳು, ಖುಷಿ ಪಡಬೇಕಲ್ಲ. ಇನ್ನು ದೈವಾರಾಧನೆ, ದೈವನರ್ತಕರ ಬಗ್ಗೆ ಅತ್ಯಂತ ಹಗುರ ಭಾವನೆ ಇದ್ದ ಕಾಲಘಟ್ಟ ಇತ್ತು, ನಾವು ನೋಡಿದ್ದೇವೆ. ಆದರೆ ನಮ್ಗೆ ಗೊತ್ತಿರಲಿ, ತುಳುನಾಡಿನ ಉದ್ದಕ್ಕೂ ಕೂಡ ನಾವು ನಂಬಿದಂತಹ ದೈವಸ್ಥಾನಗಳಿದ್ದರೆ, ನಮ್ಮ ಮನೆಯ ದೈವಗಳಿದ್ದರೆ, ಆ ದೈವಕ್ಕೂ ಮನೆಯ ಯಜಮಾನನಿಗೂ ಮಾಧ್ಯಮವಾಗಿ ಆ ದೈವದ ಚಾಕರಿ ಮಾಡಿದ ಸಮುದಾಯಕ್ಕೆ ಗೌರವ ಕೊಡದಿದ್ದರೆ ಪರಿಸ್ಥಿತಿ ಹೇಗೆ? ಹಾಗೆ ನೀವು ಯಾವುದೇ ಸಮುದಾಯವನ್ನು ನೋಡಿದರೂ ಕೂಡ ಪ್ರತಿಯೊಂದು ಸಮುದಾಯವೂ ಕೂಡ ಈ ನೆಲಕ್ಕೊಂದು ಕೊಡುಗೆಯನ್ನು ಕೊಟ್ಟಿದೆ. ಹಾಗಾಗಿ ನಾವು ಒಂದು ಜಾತಿಯನ್ನು ಗೌರವಿಸಬೇಕಾದ್ದು ಅವರು ಎಲ್ಲಿ ಹುಟ್ಟಿದ್ದಾರೆ, ಅವರ ಮನೆತನದವರು ಎಷ್ಟು ಶ್ರೀಮಂತರು ಅಲ್ಲ, ನಮಗದು ಬೇಡ.
ಇವತ್ತು ನಮಗೆ ಹಾಸ್ಯ ಮಾಡಲಿಕ್ಕೆ ಬ್ರಾಹ್ಮಣ ಪಾತ್ರಗಳೇ ಬೇಕು, ವಿರೋಧ ಇಲ್ಲ. ನನ್ನ ಗುರುಗಳಾದ ಕೊರ್ಗಿ ಉಪಾಧ್ಯಾಯರ ತಮ್ಮ ಇದ್ದಾರೆ, ಶಂಕರನಾರಾಯಣ ಉಪಾಧ್ಯಾಯರು ಅಂತ. ಅವರೊಂದು ಮಾತು ಹೇಳಿದರು, ಅಲ್ಲಪ್ಪ ಎಲ್ಲ ಪಾತ್ರಗಳಲ್ಲಿ ಬ್ರಾಹ್ಮಣರನ್ನು ತಮಾಷೆ ಮಾಡ್ತಾರಲ್ಲ, ನನಗೆ ಬೇಜಾರಿಲ್ಲ. ಯಾಕೆ? ನಮ್ಮಲ್ಲೊಂದು ಮಾತಿದೆ, ಸಂತೋಷಂ ಜನಯೇತ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ನಮ್ಮನ್ನು ವ್ಯಂಗ್ಯ ಮಾಡಿ ಆದರೂ ಅವರೆಲ್ಲ ಖುಷಿ ಪಡ್ತಾರಲ್ಲ, ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತಂದರು. ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತೇನೆ ಗೊತ್ತಾ? ವ್ಯಂಗ್ಯ ಮಾಡಬೇಕು ಅನ್ನುವ ಕಾರಣಕ್ಕಲ್ಲ. ತನ್ನನ್ನು ತಮಾಷೆ ಮಾಡಿದಾಗಲೂ ಕೂಡ ಇನ್ನೊಬ್ಬ ಸಂತೋಷ ಪಡುವುದಾದರೆ ಅವನ ಸಂತೋಷಕ್ಕಾಗಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುವುದಕ್ಕೆ ಹೊರಟಂಥವರು ಇದ್ರಲ್ಲ ಈ ನೆಲದಲ್ಲಿ. ನಾವು ನಂಬಿದ ದೇವಸ್ಥಾನಗಳಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅಲ್ಪ ಸಿಕ್ಕಿದರಲ್ಲೂ ಕೂಡ ಕಲ್ಪದಷ್ಟು ಸಂತೋಷಪಟ್ಟು ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಆಶೀರ್ವಾದ ಮಾಡ್ತಾರಲ್ಲ, ಅಂಥ ಪರಂಪರೆ ಬಗ್ಗೆ ಗೌರವ ಬೇಕಲ್ಲ ನಮಗೆ. ಇನ್ನು ವಿಶ್ವಕರ್ಮ ಸಮುದಾಯದ ಬಗ್ಗೆ ಬಂದರೆ, ನಿಮ್ಮ ಮನೆಯಲ್ಲಿ ನೀವಿಟ್ಟ ಸಣ್ಣ ದೇವರ ಮೂರ್ತಿಯಿಂದ ತೊಡಗಿ ಕಾರ್ಕಳದಲ್ಲಿ ನಿಂತ ಬಾಹುಬಲಿಯವರೆಗೆ, ಅಲ್ಲ ಒಬ್ಬಾಕೆ ಹೆಣ್ಣಿನ ಕೊರಳಲ್ಲಿ ಕಟ್ಟಿದ ಮಾಂಗಲ್ಯದಿಂದ ತೊಡಗಿ ಬೆಳೆಯುತ್ತಿರುವ ಮಗುವಿನ ಕಾಲ್ಗೆಜ್ಜೆ ಸದ್ದಿನವರೆಗೆ ಯಾವುದೆಲ್ಲ ಬೇಕು ನಮಗೆ. ದೇವರು ಪೇಜಾವರ ವಿಶ್ವೇಶತೀರ್ಥರು ಶ್ರೀಪಾದರು ಒಂದು ಮಾತನ್ನು ಹೇಳುತ್ತಾರೆ, ಒಂದು ವೇಳೆ ವಿಶ್ವಕರ್ಮ ಸಮುದಾಯ ದೇವಸ್ಥಾನಗಳನ್ನು ಮಠ ಮಂದಿರಗಳನ್ನು ನಿರ್ಮಾಣ ಮಾಡಿಕೊಡದೆ ಹೋಗ್ತಿದ್ರೆ ಭಾರತೀಯ ಪರಂಪರೆ ಗತಿಯೇನಾಗುತ್ತಿತ್ತು. ಆದ್ದರಿಂದ ವಿಶ್ವಕರ್ಮ ಸಮುದಾಯ ಇಹದಿಂದ ಪರಕ್ಕೆ ಸಾಗುವುದಕ್ಕೆ ಬೇಕಾದ ಒಂದು ಸೇತು ಅಂತ ಪೇಜಾವರ ವಿಶ್ವೇಶತೀರ್ಥರು ಮಾತನಾಡುತ್ತಾರೆ. ಹಾಗಿದ್ರೆ ಅಂಥದ್ದೊಂದು ಸಮುದಾಯದ ಬಗ್ಗೆ ನಮಗೆ ಗೌರವ ಬೇಕಲ್ಲ. ಇನ್ನು ಸವಿತಾ ಸಮುದಾಯದ ಕಡೆಗೆ ನೀವು ಬಂದರೆ, ಮನುಷ್ಯರಾದಂತಹ ನಮಗಿರುವ ಸೌಂದರ್ಯ ಪ್ರಜ್ಞೆಗೆ ಒಂದು ರೂಪ ಕೊಟ್ಟಂತಹ ಸಮುದಾಯ ಸವಿತಾ ಸಮಾಜ, ಅವರ ಬಗ್ಗೆ ನಮಗೆ ಗೌರವ ಬೇಕಲ್ಲ. ಎಲ್ಲೋ ಒಂದು ಕಡೆ ಚಪ್ಪಲಿ ಅಂತ ಕಾಣಿಸ್ತದೆ, ಅವರು ಮಾಡಿ ಕೊಡದೇ ಇದ್ದರೆ ನಮ್ಮ ಪಾದಕ್ಕೆ ರಕ್ಷಣೆ ಬೇಕಿತ್ತಲ್ಲ. ಯಾರೋ ನೇಕಾರರಿದ್ದಾರೆ ಅಂತ ಹೇಳ್ತೇವೆ, ಶೆಟ್ಟಿಗಾರ ಸಮುದಾಯದವರಿದ್ದಾರೆ ಅಂತ ಹೇಳ್ತೇವೆ, ನಾಗರಿಕ ಸಮುದಾಯಕ್ಕೆ ಮಾನ ಮುಚ್ಚಿಕೊಳ್ಳುವಂತಹ ದೊಡ್ಡ ಕೊಡುಗೆಯನ್ನು ಅವರಲ್ವಾ? ಹಾಗಿದ್ರೆ ಅವರ ಬಗ್ಗೆ ನಮಗೆ ಗೌರವ ಬೇಡವಾ? ಹಾಗಿದ್ರೆ ಪ್ರತಿಯೊಂದು ಸಮುದಾಯವನ್ನು ನೀವು ನೋಡ್ತಾ ಬಂದರೆ ಪ್ರತಿಯೊಂದು ಸಮುದಾಯದಲ್ಲಿ ಬಂದಂತಹ ವ್ಯಕ್ತಿಗಳು, ಸಾಧಕರು, ವೀರಪುರುಷರು ಕೊಟ್ಟ ಕೊಡುಗೆ ದೊಡ್ಡದು. ಇವತ್ತಿಗೂ ಕೋಟಿ ಚೆನ್ನೈರು ಅಂತ ಹೇಳಿದಾಗ ಎದೆಯುಬ್ಬಿಸಿ ನಡೆಯುವುದು ಕೇವಲ ಬಿಲ್ಲವ ಸಮುದಾಯ ಅಲ್ಲ, ಇಡೀ ತುಳುನಾಡು ಸಂಭ್ರಮಿಸ್ತದೆ. ಯಾಕೆ ಅಂತಂದ್ರೆ ನಮ್ಮ ನೆಲಕ್ಕೆ ಗೌರವ ತಂದು ಕೊಟ್ಟದ್ದು ಕೋಟಿ ಚೆನ್ನೈರು ಅನ್ನುವ ಸಂತೋಷ ನಮ್ಮ ಪಾಲಿಗೆ ಉಂಟಲ್ಲ. ಹಾಗಿದ್ರೆ ಈ ಜಗತ್ತಿನಲ್ಲಿ ಯಾವುದೇ ಸಮುದಾಯ ಸಣ್ಣದಲ್ಲ, ಯಾವುದೇ ಸಮುದಾಯ ಗೌರವಕ್ಕೆ ಪಾತ್ರವಾದದ್ದಲ್ಲ ಅಂತ ಹೇಳುವ ಹಾಗಿಲ್ಲ. ನಾವು ಪ್ರತಿಯೊಂದು ಸಮುದಾಯಕ್ಕೂ ಅದರದ್ದೇ ಆದ ಯೋಗ್ಯತೆ ಇದೆ, ಅದರದ್ದೇ ಆದ ಗೌರವ ಇದೆ, ಅದರಿಂದ ಸಮಾಜಕ್ಕೊಂದು ಕೊಡುಗೆ ಇದೆ. ಆದ್ದರಿಂದ ಪ್ರತಿಯೊಂದು ಸಮುದಾಯವನ್ನು ಗೌರವಿಸ್ತಾ ನಾವೆಲ್ಲ ಒಂದು ಅಂತ ಬದುಕುವ ಶ್ರೇಷ್ಠ ಪರಂಪರೆ ಅದು ಭಾರತದ್ದು. ಆ ಕಡೆಗೆ ನಾವು ಮುಖ ಮಾಡಬೇಕಾಗಿದೆ. ಹಾಗಿದ್ರೆ ನಾನು ನನ್ನ ಕಡೆಯ ಮಾತನ್ನು ಹೇಳಬೇಕಾದಿಷ್ಟೇ. ಸಂಘಟಿತರಾಗಿದ್ದೀರಿ, ಈ ಸಂಘಟನೆ ಕಟ್ಟುವುದಕ್ಕೆ ಒಂದಿಷ್ಟು ಜನ ಹುಡುಗರಲ್ಲಿ ಓಡಾಡುತ್ತಾರೆ. ನೆನಪಿರಲಿ, ಅವರೇನಾದರೂ ಸಮಾಜದ ಮುಂದೆ ಬಂದು ಡೊನೇಷನ್ಗಾಗಿ ಕೈ ಚಾಚಿದ್ರೆ ಅವ್ರ ಮನೆಯಲ್ಲಿ ಊಟಕ್ಕಿಲ್ಲ ಅನ್ನೋ ಕಾರಣಕ್ಕಲ್ಲ. ಆ ಹುಡುಗರು ಹಗಲಿರುಳು ಬೆವರು ಸುರಿಸು ದುಡಿದು ಅವರ ಕುಟುಂಬ ಜೀವನವನ್ನು ನಡೆಸ್ತಾರೆ. ಆದರೆ ಆ ಕೆಲಸವನ್ನು ಕೂಡ ಬದಿಗಿಟ್ಟು ವಾರಗಟ್ಟಲೆ ತಿಂಗಳುಗಟ್ಟಲೆ ಈ ಕೆಲಸಕ್ಕಾಗಿ ದುಡಿದು ನಿಮ್ಮ ಮುಂದೆ ಕೈ ಚಾಚಿದ್ರೆ ನೀವು ಕೊಡುವ ಒಂದೊಂದು ಪೈಸೆಯೂ ಕೂಡ ಆಗ ಹೇಳಿದ ಹಾಗೆ ಅನಾರೋಗ್ಯಕ್ಕೆ ತುತ್ತಾದವರಿಗೆ ಔಷಧಕ್ಕಾಗಿ ಖರ್ಚಾಗುತ್ತದೆ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಮಾಡುವ ದೇವತಾ ಕಾರ್ಯಗಳಿಗೆ ಒಳ್ಳೆಯದಾಗುತ್ತದೆ. ಅಲ್ಲ, ಒಂದು ಯಕ್ಷಗಾನವನ್ನು ನೋಡಿದ್ರೆ ಆ ದೇವಿಯ ಹೆಸರಲ್ಲಿ ನಡೆಯುವಂಥ ಯಕ್ಷಗಾನ ಕಟೀಲು ಮೇಳದ ಬಗ್ಗೆ ಒಂದು ನಂಬಿಕೆ ಇದೆ. ರಾತ್ರಿ 12 ಗಂಟೆ ಕಳೆದ್ರೆ ಕಟೀಲಿನ ಅಮ್ಮ ಬಂದು ಇಲ್ಲಿ ಕಾಣಿಸಿಕೊಳ್ತಾಳೆ ಅಂತ ನನಗೆ ಇವತ್ತಿಗೂ ರೋಮಾಂಚನ ಆಗ್ತದೆ. ಒಂದು ದಿವಸ ಯಕ್ಷಗಾನ ಆಗಬೇಕಿದ್ರೆ ಒಬ್ಬರು ದೇವಿಯ ಉಪಾಸಕರು ಬಂದಿದ್ರು. ಆ ಜಾಗಕ್ಕೆ ಬಂದವರಲ್ಲೇ ಕೂತವ್ರು ಹೇಳ್ತಾರೆ, ಇಲ್ಲ ನಾವು ಹೋಗುವ, ನನಗೆ ನಿಲ್ಲಿಕ್ಕಾಗುತ್ತಾ ಇಲ್ಲ. ಯಾಕೆ ಅಂತ ಕೇಳಿದೆ. ನಿಮಗೇನು ಅನುಭವ ಗೊತ್ತಿಲ್ಲ, ನನಗಿಲ್ಲಿ ರಂಗಸ್ಥಳ ಪೂರ್ತಿ ಕಟೀಲಿನ ಅಮ್ಮ ಸಂಚರಿಸಿದ ಭಾವ ನನ್ನನ್ನು ಆವರಿಸಿಕೊಳ್ತದೆ, ನನಗೆ ಆವೇಶವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಮ್ಮನಿಗೆ ಕೈ ಮುಗಿದು ಮನೆಗೆ ಹೋಗುವ ಅಂತ ಅವರು ಹೇಳ್ತಾರೆ. ಅದು ಭಾವೋದ್ವೇಗ ಅಂತ ನಮಗನ್ನಿಸಬಹುದು, ಆದರೆ ಭಗವತಿಯನ್ನು ಪ್ರೀತಿಸಿದವರಿಗೆ ಆ ಅನುಭವ ಸಹಜವಾಗಿ ಬರ್ತದೆ. ಹಾಗಾದರೆ ಇವತ್ತಿಲ್ಲಿ ಕಟೀಲು ದೇವರ ಮೇಳದ ಯಕ್ಷಗಾನ ಆಗಬೇಕಿದ್ರೆ ನಾವೆಲ್ಲ ಕೊಟ್ಟೆವಲ್ಲ ಅವತ್ತು ಪೂಜೆಗೆ ಅಂತ ಕಾಣಿಕೆ, ಅದೆಲ್ಲ ಭಗವತಿಯ ಸೇವೆಗೆ ವಿನಿಯೋಗವಾಗುವುದಾದರೆ ಅಲ್ಲಿಂದ ಬರುವ ಪುಣ್ಯ ನಮ್ಮೆಲ್ಲರಿಗೂ ಬರುತ್ತದೆ. ಹಾಗಾಗಿ ಈ ಸಂಘಟನೆಯ ಹುಡುಗರು ನಿಮ್ಮ ಮುಂದೆ ಬಂದು ಕೈ ಚಾಚಿದ್ರೆ ಕೇವಲ ಅವರಿಗಾಗಿ ಅಲ್ಲ, ನಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅನ್ನುವ ಕಾರಣಕ್ಕೆ ಅವರು ಮಾಡ್ತಾರಲ್ಲ, ಅಂಥವರನ್ನು ಪ್ರೋತ್ಸಾಹಿಸಬೇಕು, ಅಂಥವರಿಗೆ ಬೆಂಬಲವಾಗಿ ನಿಲ್ಲಬೇಕು, ಅಂಥವರಿಗೆ ಒಳ್ಳೆಯದಾಗಬೇಕು ಅಂತ ನಾವು ಕೈ ಮುಗಿಯಬೇಕು. ಆದ್ದರಿಂದ ಇನ್ನು ಮುಕ್ತಾಯಕ್ಕೆ ನಾನು ಹೇಳುವುದೇನು ಅಂದರೆ, ಯಾವತ್ತೂ ಕೂಡ ನಾವು ಸಣ್ಣವರು, ನಮಗೇನು ಆಗೋದಿಲ್ಲ ಈ ಯೋಚನೆ ಬರಬೇಡಿ. ನಮ್ಮ ಸಭಾ ಕಾರ್ಯಕ್ರಮಗಳನ್ನು ನೋಡ್ತೇನೆ ಬಂದಾಗ ಹಿಂದೆ ಕುರ್ಚಿಯಲ್ಲಿ ಉಂಟು ಅಂತ ಹೆಂಗಸರು ಮಕ್ಕಳೆಲ್ಲ ಹಿಂದೆ ಕುರ್ಚಿ ಹುಡುಕೋದು. ದಯವಿಟ್ಟು ಹಿಂದೆ ಕುರ್ಚಿ ಹುಡುಕಬೇಡಿ, ಕುರ್ಚಿ ಮುಂದೆಯೂ ಹುಡುಕಿ. ಯಾಕೆ ಅಂದರೆ ಎಲ್ಲರೂ ಮನುಷ್ಯರೇ. ವೇದಿಕೆ ಮೇಲೆ ಕೂತ
ನಮಗೂ ಕೆಳಗಿರುವ ನಿಮಗೂ ಯಾವ ವ್ಯತ್ಯಾಸವೂ ಇಲ್ಲ. ನಾಳೆ ನೀವು ಇಲ್ಲಿ ಬಂದರೆ ನಾವಲ್ಲಿ ಕೂತ್ಕೊಳ್ತೇವೆ. ಹಾಗಿದ್ರೆ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಮಾತ್ರ ನಾವಿಲ್ಲಿದ್ದೇವೆ. ಯಾಕೆ ಅಂತಂದರೆ, ಒಮ್ಮೆ 5 ಬೆರಳುಗಳಿಗೆ ಚರ್ಚೆ ಆಯ್ತಂತೆ. ತೋರ್ಬೆರಳು ಹೇಳ್ತಂತೆ ನಾನು ಎಲ್ಲರಿಗಿಂತ ದಪ್ಪ ಇರುವುದು ನನಗೆ ದೊಡ್ಡ ಮರ್ಯಾದೆ ಅಂತ. ತೋರ್ಬೆರಳು ಹೇಳುತ್ತಂತೆ ಇಲ್ಲ, ಎಲ್ಲರನ್ನು ತೋರಿಸುವುದು ನಾನೇ ದೊಡ್ಡವನು ಅಂತ. ಮಧ್ಯದ ಬೆರಳು ಹೇಳುತ್ತಂತೆ ಎಲ್ಲರಿಗಿಂತ ಎತ್ತರ ನಾನು, ನನಗೆ ಮರ್ಯಾದೆ ಬೇಕು ಅಂತ. ಆಗ ಪಕ್ಕದ ಬೆರಳು ಹೇಳಿತಂತೆ ಅನಾಮಿಕ ಬೆರಳು, ಏನಿದ್ರು ಕೂಡ ಬಂಗಾರದ ಉಂಗುರ ಎಲ್ಲ ಇದ್ರೆ ನಮಗೆ ಹಾಕ್ತಾರೆ, ಆದ್ದರಿಂದ ನಾನೇ ಶ್ರೇಷ್ಠ ಅಂತ. ಕಿರಿಬೆರಳು ಏನು ಮಾಡಬೇಕು? ಅದು ಆ ಕಡೆ ಈ ಕಡೆ ನೋಡಿ ಇವರೆಲ್ಲರ ಹೆಗ್ಗಳಿಕೆ ಒಪ್ಪಿಕೊಂಡು ಕಡೆಗೆ ಹೇಳುತ್ತಂತೆ ನಾನು ಸಣ್ಣಕ್ಕಿದ್ದೇನೆ, ಸಪುರ ಇದ್ದೇನೆ, ಗಿಡ್ಡ ಇದ್ದೇನೆ, ನನಗೇನು ಬೇಜಾರಿಲ್ಲ. ನನಗೆ ಸಂತೋಷ ಏನು ಅಂದರೆ ಗುರುಗಳಿಗೆ, ಹಿರಿಯರಿಗೆ, ದೇವರಿಗೆ ನಾವು ಕೈ ಮುಗಿಯುವಾಗ ಮೊದಲು ಅವರಿಗೆ ನಾನೇ ಕಾಣುತ್ತೇನಲ್ಲ, ಸಾಕು ನನಗೆ ಅಂತ ಕಿರಿಬೆರಳು ಹೇಳುತ್ತಂತೆ. ಯಾಕೆ ಅಂತಂದರೆ ಸಮಾಜದಲ್ಲಿ ಹೀಗೆ ದಪ್ಪ ತೋರ ಉದ್ದ ಎಲ್ಲ ವ್ಯಕ್ತಿತ್ವವೂ ಇರುತ್ತದೆ. ಆ ಎಲ್ಲ ವ್ಯಕ್ತಿತ್ವಗಳು ಪ್ರೀತಿಯಿಂದ ಒಂದಾದರೆ ಮಾತ್ರವೇ ಒಂದು ಮುಷ್ಟಿ ಬಲ ಆಗುವುದಕ್ಕೆ ಸಾಧ್ಯ ಆಗುತ್ತದೆ. ಈ 5 ಬೆರಳುಗಳು ಪ್ರೀತಿಯಿಂದ ಜೊತೆಯಾದರೆ ಮಾತ್ರವೇ ಒಂದು ತುತ್ತನ್ನು ಊಟ ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ. ಒಂದು ಬೆರಳು ಹೋದರೂ ಅವನೊಂದು ಅಂಗವಿಕಲನಾಗಿ ಸಮಾಜದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಹಾಗಾಗಿ ನಮ್ಮ ಪದವಿ, ನಮ್ಮ ಪ್ರಶಸ್ತಿ, ನಮ್ಮ ಪಾದರಕ್ಷೆ ಇದೆಲ್ಲ ಒಂದು ಧಾರ್ಮಿಕ ವೇದಿಕೆಯಿಂದ ಹೊರಗಿರಬೇಕು. ಅದರಿಂದಾಚೆಗೆ ಈ 5 ಬೆರಳುಗಳು ಜೊತೆಯಾದಾಗ ಒಂದು ತುತ್ತು ತಿನ್ನುವುದಕ್ಕೆ ಸಾಧ್ಯವಾದ ಹಾಗೆ, 5 ಬೆರಳುಗಳು ಗಟ್ಟಿಯಾಗಿ ಒಟ್ಟಾದಾಗ ಮುಷ್ಟಿ ಆದ ಹಾಗೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮನುಷ್ಯ, ಜಾತಿ, ಮತ, ಅಂತಸ್ತು, ಐಶ್ವರ್ಯ ಈ ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ನಾವೆಲ್ಲ ಒಟ್ಟಾಗಿ ದುಡಿದಾಗ ಮಾತ್ರ ಅದು ತಾಯಿ ಭಾರತಿಗೆ ಸಲ್ಲಿಸುವಂತಹ ದೊಡ್ಡ ಸೇವೆ ಆಗುತ್ತದೆ. ಹಾಗಾಗಿ ತಾಯಿ ಭಾರತೀಯ ಮಕ್ಕಳಾಗಿ ಭಾವನಾತ್ಮಕವಾಗಿ ಒಂದಾಗೋಣ, ಇಂತಹ ಒಳ್ಳೆಯ ಕೆಲಸದಲ್ಲಿ ಮುಂದಿಡೋಣ. ಇನ್ನೊಂದು ನೆನಪಿಟ್ಟುಕೊಳ್ಳಿ, ಯಾವುದೇ ಕಷ್ಟ ಕಾಲ ನಿಮಗೆ ಒದಗಿ ಬಂತು ಅಂತಾದರೆ ಹೇಳಿಕೊಳ್ಳುವುದಕ್ಕೆ ಹುಡುಗರಿದ್ದಾರೆ, ನಿಮ್ಮ ಮಾತುಗಳಿಗೆ ಕಿವಿಯಾಗುತ್ತಾರೆ. ಅದು ಬಿಟ್ಟರೆ ಪಕ್ಕದಲ್ಲಿ ಇನ್ಯಾರೋ ಬಂದು ಬೇರೆ ಬೇರೆ ವೇಷದಲ್ಲಿ ಬಂದು ನಿಮಗೆ ನಾವು ಉಪಕಾರ ಮಾಡುತ್ತೇವೆ, ನಿಮ್ಮ ಮನೆಯ ತುಳಸಿ ಕಟ್ಟೆ ತೆಗೀರಿ ಅಂತ ಹೇಳಿದರೆ ದಯವಿಟ್ಟು ತುಳಸಿ ಕಟ್ಟೆ ತೆಗೀಬೇಡಿ. ಶಾಲೆಗೆ ಹೋದಾಗ ಮಂಡೆಯ ಹೂ ತೆಗೀರಿ ಅಂತ ಹೇಳಿದರೆ ತೆಗೀಲಿಕ್ಕೆ ಹೋಗಬೇಡಿ. ಕಾಲ್ಗೆಜ್ಜೆ ಕಾಲುಂಗುರ ತೆಗೀರಿ ಅಂದರೆ ತೆಗೀಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ತುಳಸಿ ಕಟ್ಟೆ ಅವರ ಅಪ್ಪ ಹಾಕಿದ್ದಲ್ಲ, ನಮ್ಮ ಅಪ್ಪ ನಮ್ಮ ಮನೆಯ ಅಂಗಳದಲ್ಲಿ ಹಾಕಿದ್ದು. ಆದ್ದರಿಂದ ಪಿತ್ರಾರ್ಜಿತವಾದ ಪರಂಪರೆಯ ಬಗ್ಗೆ ಅಸಡ್ಡೆ ನಿಮಗೆ ಬೇಡ. ಕಾಲ್ಗೆಜ್ಜೆ ಹೆತ್ತ ತಾಯಿ ಮಗುವಿನ ಕಾಲಿಗೆ ಹಾಕಿದ್ದಾಳೆ, ತೆಗಿಲಿಕ್ಕೆ ಹೇಳುವಳು ಹಾಕಿದ್ದಲ್ಲ. ತಲೆಯಲ್ಲಿ ಮುಡಿಯುವ ಹೂವು ಕೇವಲ ಬೇಲಿಯಲ್ಲಿ ಸಿಕ್ಕಿತು ಅನ್ನೋ ಕಾರಣಕ್ಕೆ ಇಟ್ಟದ್ದಲ್ಲ, ಇದ್ದ ಹೂವನ್ನು ದೇವರಿಗೊಪ್ಪಿಸಿ ಪ್ರಸಾದ ಅಂತ ತಲೆಗೆ ಇಟ್ಟುಕೊಂಡವರು ನಾವು. ಆದ್ದರಿಂದ ಅದರ ಬಗ್ಗೆ ಆಕ್ಷೇಪ ಮಾಡುವವರ ಬಗೆಗೆ ನಿಮ್ಮ ಕಿವಿ ಕೊಡಬೇಕಾದ ಅಗತ್ಯ ಇಲ್ಲ. ಮಾತ್ರ ಅಲ್ಲ, ಇನ್ನೊಂದು ಧರ್ಮವನ್ನು ಆಕ್ಷೇಪ ಮಾಡಬೇಕಾದ ಅಗತ್ಯವೂ ನಮಗಿಲ್ಲ. ಅವರ ದಾರಿಯಲ್ಲಿ ಅವರು ಹೋಗ್ತಾ ಇರಲಿ, ನಮ್ಮ ದಾರಿಯನ್ನು ಮರೆಯದೆ ನಾವು ಹೋದರೆ ನಮ್ಮನ್ನು ತಡೆಯುವ ಶಕ್ತಿ ಇನ್ನೊಂದು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ. ನಮಗೆಲ್ಲರಿಗೂ ನೆನಪಾಗಬೇಕಾದ್ದೇನು ಅಂದರೆ ಈ ನೆಲದಲ್ಲಿ ಹುಟ್ಟಿದ್ದಕ್ಕೆ ನಮ್ಮ ಬದುಕು ಸಾರ್ಥಕ ಅಂತ ಭಾವಿಸಬೇಕು. ಪುಣ್ಯ ನದಿಗಳು ಹುಟ್ಟಿದ ನೆಲ ಭಾರತ, ಮಹಾತ್ಮರು ಹುಟ್ಟಿದ ನೆಲ ಭಾರತ, ದೇವರೇ ಅವತಾರವೆತ್ತಿ ರಾಮನಾಗಿ ಕೃಷ್ಣನಾಗಿ ನಡೆದು ಸಂಚರಿಸಿದ ಪುಣ್ಯಭೂಮಿ ಭಾರತ, ನಾವು ನಂಬಿದಂತಹ ಧರ್ಮದೇವತೆಗಳು ನಡೆದಂತಹ ಪುಣ್ಯಭೂಮಿ ಭಾರತ. ಆದ್ದರಿಂದಲೇ ಸಾವಿರ ಪುಣ್ಯಕ್ಷೇತ್ರಗಳಿಗೆ ಆಶ್ರಯ ಕೊಟ್ಟು ಬೆಳಗುತ್ತಾ ಇರುವಂತಹ ಭಾರತದಲ್ಲಿ ಭಾರತದ ಒಂದು ಭಾಗವಾಗಿ ಈ ಜಾಗ ಕಾಣಿಸಿಕೊಳ್ಳುವುದು, ಇಲ್ಲೆಲ್ಲೋ ಕಾಡಿನ ನಡುವೆ ಇಂತಹ ಸಂಸ್ಕಾರವಂತ ಪ್ರಜೆಗಳನ್ನು ರೂಪಿಸುವ ಕಾಯಕವನ್ನು ಮಾಡುತ್ತಾ ಇರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕಕ್ಕೆ ಮಂಗಲವಾಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತಿಗೆ ಮಂಗಲದ ಚುಕ್ಕಿ ಇಡ್ತೇನೆ. ನಮಸ್ಕಾರ.